ಸರ್ ಈ ಒಂದು ಹುಲಿ ಇದೆ ಅಲ್ಲ ಸರ್, ಎಸ್ಪೆಷಲಿ ಈ ಹುಲಿ ಮತ್ತೆ ಈ ಹುಲಿ ಮರಿಗಳು ಈ ಪ್ರದೇಶದಲ್ಲಿ ಓಡಾಡ್ತಿದೆ ಅನ್ನೋದರ ಸೈಟಿಂಗ್ ಆಗಿತ್ತಾ ಮೇಡಮ್? ಸಫಾರಿನಲ್ಲಿ ಈ ಹುಲಿದು ಪಿಕ್ಚರ್ ಇದೆ, ಈ ಫಿಮೇಲ್ ಪಿಕ್ಚರ್ ಸಫಾರಿನಲ್ಲಿ ಸಾಕಷ್ಟು ಜನ ತಗೊಂಡಿದ್ದಾರೆ. ಆಮೇಲೆ ದುರ್ದೈವ ಏನು ಅಂತಂದರೆ ಎಮ್ಮೆ ಮಿಲ್ಸಲ್ಲಿ ಪ್ರೇ ಡೆನ್ಸಿಟಿನೇ ಕಮ್ಮಿ. ಕೆಲವು ಟೈಗರ್ಸು ಹಸು ಮೇಲೇ ಅವಲಂಬಿತ ಆಗಬೇಕು ಇದೆ ಅಂತಂದರೆ ನಮ್ಮಲ್ಲಿ ಪ್ರೇ ಬೇಸ್ ಕಮ್ಮಿ ಇದೆ. ಯಾಕೆಂತಂದರೆ ಅಲ್ಲಿ ಸಾಕಷ್ಟು ಪೋಚಿಂಗ್ ನಡೆಯುತ್ತೆ. ನಿರ್ಲಕ್ಷ್ಯ, ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರೇ ಬೇಸಿಸ್ ಅಂದರೆ ಜಿಂಕೆ, ಕಡವೆ, ಸಾಂಬಾರ್, ಹುಲಿ ಬೇಟೆ ಆಡತಕ್ಕಂಥ ಪ್ರಾಣಿಗಳು ತುಂಬಾ ಕ್ಷೀಣಿಸಿದೆ. ಯಾಕಂದ್ರೆ ಕಳ್ಳು ಬೇಟೆ ಜಾಸ್ತಿ ಆಗಿರೋದ್ರಿಂದ ಹುಲಿಗೆ ಆಹಾರ ಸಿಗ್ತದೆ. ಏನ್ ಸರ್ ಹಿಂಗಂತೀರಾ? ಕಳ್ಳು ಬೇಟೆ ಒಂಥರ ಅದೊಂದು ಈ ನಮ್ಮ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಅತಿ ದೊಡ್ಡ ಹಾನಿ ತರುವ ಮತ್ತು ನಮ್ಮ ವನ್ಯಜೀವಿಗಳ ಒಂದು ಕಾಯ್ದೆಗೆ ಅತಿ ದೊಡ್ಡ ಹೊಡೆತ ಇದು ಸರಿಯಾಗಿ ನಡೀತಾ ಇಲ್ಲ ಅಂತಂದ್ರೆ ಸರಿಯಾಗಿ ಕೆಲಸ ನಡೀತಿಲ್ಲ ಅಂತ ಅರ್ಥ. ಕಾಡೊಳಗೆ ಸರಿಯಾದ ನಿಗಾ ಇಲ್ಲ ಅಂತ ಅರ್ಥ. ಬೇಟೆ ಆಡ್ತಾ ಇದ್ದಾರೆ, ಕಳ್ಳ ಬೇಟೆಗಾರರು ಕಾಡೊಳಗೆ ನುಗ್ಗುತ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಇದು ವೈಫಲ್ಯ, ಇದು ಫೇಲಿಯರ್. ಯಾಕಂದ್ರೆ ತಾಯಿ ಹುಲಿ ಕಾಡು ಒಳಗಡೆ ಹಸು ಹೊಡಿಬೇಕು ಅಂತಂದ್ರೆ ಅದಕ್ಕೇನು ಕಾಡು ಮಧ್ಯದಲ್ಲಿ ನಡೆದಿದೆ. ಇದು ಹಳ್ಳಿ ಹತ್ರನೋ ಇಲ್ಲ ಫಾರೆಸ್ಟ್ ಫ್ರಿಂಜ್ ಹತ್ರನೋ ಎಲ್ಲ ಫೆನ್ಸಿಂಗ್ ಹತ್ರ ಸತ್ತಿಲ್ಲ. ಇದು ಮೀನಿಯಂ ಅಂತ ಅರಣ್ಯ ಪ್ರದೇಶದ ಕೋರ್ ಫಾರೆಸ್ಟ್ ಒಳಗಡೆ ಈ 5 ಹುಲಿ ಸಾಯಬೇಕು ಅಂತಂದ್ರೆ ಆ ಹುಲಿಗೆ ತನ್ನ 4 ಮರಿಗಳನ್ನ ದಿನನಿತ್ಯ ಹಸುವನ್ನ ನೀಗಿಸ್ಬೇಕಲ್ಲ ಅದು. ಯಾಕೆಂದ್ರೆ ಒಂದು ಹೆಣ್ಣು ಹುಲಿಗೆ 4 ಮರಿ ಇದೆ ಅಂತಂದ್ರೆ 3 ದಿನಕ್ಕೊಂದ್ಸಲ ಬೇಟೆ ಮಾಡಲೇಬೇಕದು. ಇಲ್ಲಾಂತಂದ್ರೆ ಮರಿಗಳಿಗೆ ತೊಂದರೆ ಆಗುತ್ತೆ. ಆ ಬೇಟೆ ನೋಡಿಕೊಂಡು ತನ್ನ ವಾಸಕ್ಷೇತ್ರ ಏನು 20 ಕಿಲೋಮೀಟರ್ ಇದೆ ಅದರಲ್ಲೇ ಇರಬೇಕು. ಬೇರೆ ಕಡೆ ಹೋದ್ರೆ ಮರಿಗೆ ಥ್ರೆಟ್ ಇದೆ ಬೇರೆ ಹುಲಿಗಳಿಂದ. ಓ ಹೌದಲ್ಲ ಸರ್, ಅದು ತನ್ನ ವಾಸ ಕ್ಷೇತ್ರದಲ್ಲೇ ತಾನು ವಾಸ ಮಾಡಬೇಕು. ಎಷ್ಟು ಕಿಲೋಮೀಟರ್ ರೇಂಜ್? ಫೀಮೇಲ್ ಅಂದ್ರೆ 22 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ವಾಸ ಮಾಡುತ್ತೆ. ಅಂದ್ರೆ 22 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ತನ್ನ ಒಂದು ಟೆರಿಟರಿನ ಮಾರ್ಕ್ ಮಾಡ್ಕೊಂಡು, ಅಂದ್ರೆ ಆ ಹೆಣ್ಣುಲಿ ತನ್ನ ತಾಯಿಯಿಂದ ಬೇರ್ಪಟ್ಟು ಅದು 2 ವರ್ಷ ಆದ್ಮೇಲೆ ಬೇರ್ಪಡುತ್ತೆ. ತಾಯಿ ಬೇರ್ಪಡುವಂತ ಸಮಯ ಅಂತ ಏನೋ ಹೇಳ್ತಾ ಇದ್ರು, ಹೌದಾ ಸರ್? ಅದು ಬೇರ್ಪಡುತ್ತಲ್ಲ, ಬೇರ್ಪಟ್ಟು ತನ್ನ ಒಂದು ರೇಂಜ್ನ ಸ್ಥಾಪಿಸ್ಕೋಬೇಕು, ಆಮೇಲೆ ಮರಿ ಹಾಕೋದು. ಮರಿ ಹಾಕಬೇಕು ಅಂತಂದರೆ ತನ್ನ ಲಿಮಿಟ್ಸಲ್ಲಿ ಪ್ರೇ ಡೆನ್ಸಿಟಿ ಚೆನ್ನಾಗಿದ್ದರೆ ಮಾತ್ರನೇ ಅದು ಮೇಟಿಂಗ್ ಆಗಿ ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಈ ಥರ ಆಗುತ್ತೆ. ಇಂಥ ಜಾಗದಲ್ಲೇ ಪ್ರೇ ಡೆನ್ಸಿಟಿ ಇಲ್ಲ ಅಂತಂದಾಗ ಈ ಥರದ್ದೆಲ್ಲ ಆಗುತ್ತೆ. ಇದು ಯಾಕೆ ಬರುತ್ತೆ? ಪರಿಸರ ಅವ್ಯವಸ್ಥೆಗೆ, ಪರಿಸರ ಸಮತೋಲನೆಗೆ ವ್ಯವಸ್ಥೆಯ ಅಸಮತೋಲನ. ಇದು ಪರಿಸರ ವ್ಯವಸ್ಥೆಯ ಅಸಮತೋಲನ. ಯಾಕೆಂದ್ರೆ ಹುಲಿಗಳು ಯಾವ ರೀತಿ ಪರಿಸರ ವ್ಯವಸ್ಥೆಯ ಸಮತೋಲನ ಕಾಪಾಡುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಹುಲಿಗಳ ಸಂಖ್ಯೆ ಆರೋಗ್ಯಕರ ಕಾಡಿನ ಸೂಚನೆ. ತಾವು ಹೇಳ್ತಾ ಇರೋ ಹಾಗೆ ಹುಲಿಗಳೇ ಇಲ್ಲದಿದ್ದರೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿ ಪರಿಸರ ಅಸಮತೋಲನ ಜಾಸ್ತಿ ಆಗುತ್ತೆ, ಸಸ್ಯವರ್ಗಕ್ಕೆ ಹಾನಿ ಆಗುತ್ತೆ. ಆದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಅಸಮತೋಲನ ಆಗಿದೆ. ಯಾಕೆ ಅಂತಂದರೆ ಕಾಡಿನ ಒಳಗಿರುವ ಪ್ರಾಣಿಗಳು ಸಿಗ್ತಿಲ್ಲ, ಹೀಗಾಗಿ ಕಾಡಿನ ಹೊರಗೆ ಸಾಕು ಪ್ರಾಣಿಗಳ ಬೇಟೆಗೆ ಹುಲಿ ಬರ್ತಾ ಇದೆ. ಹಾಗಾದ್ರೆ ಕಾಡಲ್ಲಿರುವಂತಹ ಸಸ್ಯಾಹಾರಿ ಪ್ರಾಣಿಗಳು ಏನಾದವು ಅಂತಂದ್ರೆ ಜನ ಬೇಟೆಯಾಡಿ ಸಾಯಿಸ್ತಿದ್ದಾರೆ. ಹೌದು ಮೇಡಮ್, ದಿನನಿತ್ಯ ಅಂದ್ರೆ ಯಾವುದು ಕಾಣ್ತಾ ಇಲ್ಲ, ಸಾಯ್ತಿದಾವ್ ಸರ್. ಇನ್ನೊಂದು ಬರುತ್ತೆ ಇದ್ರೊಳಗೆ ಏನಂದ್ರೆ, ಈಗ ಹಸುನೇ ಹೊಡಿತಿದೆ ಅಂದ್ರೆ ಇಲ್ಲಿ ಹಾಕ್ತಾ ಇರೋದು ಹಸುಗಳು ಇಲ್ಲಿ ಬರ್ತಿದೆ. ಇದು ಎಲ್ಲ ತಮಿಳ್ನಾಡಿಂದ ಬರ್ತಿರೋದು ಹಸುಗಳು, ತಮಿಳ್ನಾಡಿಂದ ಹಸುಗಳು ಬರ್ತಿರೋದು. ತಮಿಳ್ನಾಡಿಂದ ಬರೋದು, ಅಲ್ಲಿಂದ ಮಾಲೀಕರು ನಮ್ಮ ಜನಕ್ಕೆ ಕೊಟ್ಟು ಇಲ್ಲಿ ಸಾಕಿಯನ್ನು ಕೊಡೋದು. ಇವ್ರು ಬಂದು ನಮ್ಮ ಕಾಡೊಳಗೆ ಮೇಯಿಸ್ಕೊಂಡು ಇವರು ಅದ್ರದ್ದು ಏನು ಸಗಣಿ ಹಾಕೋದು ಬೇರೆ ಕಡೆ ಮಾರಾಟ. ಆ ಸಗಣಿಯೇ ಈಗ ಅವರ ಒಂದು ದೈನಂದಿನ ಜೀವನೋಪಾಯಕ್ಕೆ ಇರುವಂತಹ ಒಂದು ಬಿಸ್ನೆಸ್ ಅಂತ ಹೇಳ್ತಿದ್ದಾರೆ ಸಗಣಿ. ಸೊ ಏನಾಗ್ತಿದೆ ಅಂದ್ರೆ ಕಾಡವ್ರಿಗೆಲ್ಲ ಎಲ್ಲಿ ನಮ್ಮ ಮೇಕೆ ಜಿಂಕೆ, ಕಡವೆ, ಕಾಟಿ ತಿನ್ಬೇಕಾರೋ ಜಾಗಗಳಿಗೆ, ಹುಳು ಮೇಯ್ಕೊಂಡಿರೋ ಜಾಗಗಳಿಗೆ ಇದುಗಳು ಬಂದು ಕಂಪೀಟ್ ಮಾಡ್ತಿದೆ. ಕ್ಯಾಂಪ್ ಹಾಕ್ತಾರೆ ಈ ತರ. ಕ್ಯಾಂಪು ಸಿಕ್ಕಾಪಡೆ ಇದೆ. 100 ಹಸು ಇಲ್ಲ, 1000 ಹಸುಗಳಿದೆ. ನೀವು ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿಗೆ ಹೋದ್ರು ನೀವು ಅಷ್ಟೇ, ನೀವು ಈ ಹಸುಗಳು ನೋಡ್ಬೋದು ಮತ್ತು ಮೇಕೆಗಳು ನೋಡ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡಿದ್ದಾರೆ, ಇವ್ರು ಏನೋ ಮಾಡೋಕ್ಕೆ ಹೋದರೆ ಇಮಿಡಿಯೇಟ್ ಪೊಲಿಟಿಷಿಯನ್, ಯಾಕಂದ್ರೆ ವೋಟ್ ಬ್ಯಾಂಕ್ ಬೇಕು. ನೀವು ತಡೆ ಹಾಕಬೇಡಿ, ಅವ್ರು ಮೇಯಿಸ್ಕೊಳ್ಳಿ, ನೀವು ಯಾಕೆ ತಡೆ ಹಾಕ್ತೀರ ಅಂತ ಹೋಗ್ತಾರೆ.
ಅಲ್ಲ, ಈಗಾಗಲೇ ನಾವೇ ಗುರುತಿಸಿರುವಂಥ ಕಾಲೋನಿಗಳು ಮತ್ತು ಕಾಡಿನ ಮಧ್ಯೆ ವಾಸಿಸುವಂತಹ ಸೋಲಿಗರನ್ನ ಹೊರತುಪಡಿಸಿ ಬೇರೆ ಕಡೆಯಿಂದ ಮೈಗ್ರೇಟ್ ಆಗ್ತಾ ಇದ್ದಾರೆ ದೊಡ್ಡಿಗಳನ್ನ ಹಾಕ್ಕೊಂಡು ಅಥವಾ ಕ್ಯಾಂಪ್ಗಳನ್ನ ಹಾಕ್ಕೊಂಡು ಬೇರೆ ರಾಜ್ಯಗಳಿಂದ ಅಂತಂದರೆ ಅದನ್ನು ತಡೆಯುವಂತಹ ಆ ಒಂದು ಕಾರ್ಯ ಅರಣ್ಯ ಇಲಾಖೆದ, ಪೊಲೀಸ್ ಇಲಾಖೆದ. ಐ ವಿಲ್ ಕಮ್ ಬ್ಯಾಕ್. ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ರಿಟೈರ್ಡ್ PCCF ಆಫೀಸರ್ BK ಸಿಂಗ್ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗುರುದೇವ್ ನಾರಾಯಣ್ ಸರ್, ಈಗ ಮಾನವ ಮತ್ತು ಹುಲಿ ಸಂಘರ್ಷ ಬಹಳ ಹಳೆಯದ್ದು. ಅದರಲ್ಲೂ ಕೂಡ ಈ MMA ಹಿಲ್ಸನ್ನು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಣೆ ಮಾಡುತ್ತೆ ಸರ್ಕಾರ. ಈ ವರ್ಷ ಮಾಡುತ್ತೆ, ನೆಕ್ಸ್ಟ್ ವರ್ಷ ಮಾಡುತ್ತೆ, ಈಗ ಮಾಡುತ್ತೆ, ಆಗ ಮಾಡುತ್ತೆ ಅಂತ ಕಾದಿದ್ದೇ ಬಂತು ಹೊರತು ರಾಜಕಾರಣಿಗಳು ಬಿಡ್ತಿಲ್ಲ. ಸರ್ ಹೇಳಿದಾಗೆ ಕೆಲ ಗ್ರಾಮಸ್ಥರು ಅದು ಸಹಜವಾಗಿ ಅವರಲ್ಲಿ ಒಂದು ಭಯ ಇರುತ್ತೆ, ಆಗುತ್ತೆ. ಇವತ್ತು ನೀವು ಯಾರ ಪರ ಮಾತಾಡಕ್ಕೆ ಬಂದಿದ್ದೀರಿ? ಈಗ ನಾವು ಎರಡು ಪರನೂ ಮಾತಾಡಬೇಕಾಗುತ್ತೆ. ಪ್ರಕೃತಿನಲ್ಲಿ ಮನುಷ್ಯನೂ ಕೂಡ ಒಂದು ಭಾಗವಾಗಿದ್ದಾನೆ, ಪ್ರಾಣಿಗಳು ಕೂಡ ಒಂದು ಭಾಗ ಆಗಿದೆ. ನಾವು ನಮ್ಮ ಹಕ್ಕುಗಳನ್ನ ಈ ರೀತಿ ಬಂದು ಕೂತ್ಕೊಂಡು ಅದನ್ನ ಪ್ರಶ್ನೆ ಮಾಡಿ ಮಾತಾಡಿ ನಾವು ಅದನ್ನು ಇತ್ಯರ್ಥ ಮಾಡ್ಕೊತೀವಿ. ಪ್ರಾಣಿಗಳಿಗೆ ಅದು ಅವಕಾಶ ಇಲ್ಲ. ಅದು ಪ್ರಾಣಿಗಳನ್ನ ರಕ್ಷಿಸಬೇಕಾಗಿರ್ತಕ್ಕಂಥ ಅರಣ್ಯ ಇಲಾಖೆಯವರು ಈಗಾಗಲೇ ನಮ್ಮ ಎಕ್ಸ್ಪರ್ಟ್ಗಳು ಅದನ್ನು ಮಾತಾಡಿದ್ದಾರೆ. ಬಹಳ ಸತ್ಯವಾದಂಥ ವಿಷಯಗಳನ್ನ ಅವರು ಹೊರಹಾಕಿದ್ದಾರೆ. ಈ ಪ್ರಾಣಿಗಳ ಸಂಘರ್ಷಕ್ಕೂ ಮಾನವನ ಸಂಘರ್ಷಕ್ಕೂ ನೀವು ಹಲವಾರು ಬಾರಿ ನೋಡಿದರೆ. ಈಗ ಮೊನ್ನೆನೂ ಕೂಡ ಒಂದು ಕಡೆ ಈ ತಂತಿ ಬೇಲಿನ ದಾಟಿ ಆನೆ ಸತ್ತಿದೆ. ಏನಕ್ಕೆ ಎಲೆಕ್ಟ್ರಿಕ್ ತಂತಿಗಳು ಹಾಕ್ತಾರೆ? ರೈತ ಅಲ್ಲಿ ಬೆಳೆಯನ್ನು ಬೆಳೆದಿರ್ತಾನೆ, ಆ ಬೆಳೆನ ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಆನೆಗಳಾಗ್ಲಿ, ಕಾಡು ಪ್ರಾಣಿಗಳಾಗ್ಲಿ, ಕಾಡು ಹಂದಿಗಳಾಗ್ಲಿ ಬರಬಾರದು ಅಂತ ಹೇಳ್ಬಿಟ್ಟು ಹಾಕಿರ್ತಾನೆ. ಈಗ ಈ ಒಂದು ವಿಚಾರವಾಗಿ ಬರಬೇಕಾಯ್ತು ಅಂತ ಹೇಳಿದ್ರೆ, ಮಲೆ ಮಹದೇಶ್ವರ ಏನು ಒಂದು ಅಭಯಾರಣ್ಯ, ಅದು ಅಭಯಾರಣ್ಯ ಹೌದು. ಅಲ್ಲಿ ಹುಲಿ ಸಂರಕ್ಷಿತ ಕ್ಷೇತ್ರವನ್ನಾಗಿ ಯಾವತ್ತೋ ಮಾಡ್ಬೋದಾಗಿತ್ತು. ನಿಜವಾಗ್ಲೂ ವೀರಪ್ಪನ್ ಬದುಕಿದ್ದಾಗ ಒಬ್ಬ ಇದ್ದ. ಇವತ್ತು ಅವನು ಸತ್ತ ಮೇಲೆ ಅವನ ತರ ಮರಿ ವೀರಪ್ಪನ್ಗಳು ಬಹಳಷ್ಟು ಜನ ಉಟ್ಕೊಂಡಿದ್ದಾರೆ, ಸಂತತಿಗಳು. ವೀರಪ್ಪನ್ ಸಂತತಿ ಜಾಸ್ತಿ ಆಗಿದೆ ಅಂತ. ಇಲ್ಲಿ ಇವತ್ತು ನಮ್ಮ ಕರ್ನಾಟಕದ ಒಳಗಿರ್ತಕ್ಕಂಥ ರೈತರುಗಳು ಪಕ್ಕದವ್ರು ತಲೆ ಅಲ್ಲಾಡಿಸ್ತಾ ಇದ್ದಾರೆ ಸರ್. ಹೌದು, ಇಲ್ಲ ಇಲ್ಲ ಅಂತ. ಇಲ್ಲ, ಇದು ಸತ್ಯವಾದಂತ ಸಂಗತಿ. ನಮ್ಮ ರಾಜ್ಯದಲ್ಲಿ ಇವತ್ತು ಹೆಂಗಾಗಿದೆ, ರಾಜಕಾರಣಿಗಳು ಇಲ್ಲಿ ಅಧಿಕಾರದಲ್ಲಿರೋರು ಎಲ್ಲೋ ಕಾಲ್ ತೊಳಿತಾ ಆಯ್ತು ಅಂತ ಹೇಳಿದ್ರೆ ಕಣ್ಣೆದುರುಗಡೆ ನಡೆದಿರ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಮಾಹಿತಿ ಇಲ್ಲ, ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ನನಗೆ ಮಾಹಿತಿ ಬಂದಿಲ್ಲ. ಹಂಗಾರೆ ಯಾರಿಗೆ ಮಾಹಿತಿ ಇದೆ? ಇದು ಗೊತ್ತಿಲ್ಲ ಸರ್ಕಾರ. ಇದು ಸರ್ಕಾರಕ್ಕೆ ಮಾಹಿತಿನೇ ಇರೋದಿಲ್ಲ ಸರ್ಕಾರ. ಅಂದ್ರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇವತ್ತು ಬೇಜವಾಬ್ದಾರಿಗಳಾಗಿದ್ದಾರೆ. ಇದರಲ್ಲಿ ಈಶ್ವರ್ ಖಂಡ್ರೆ ಅವರು ಇವತ್ತು ಒಂದಷ್ಟು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಈಗ ಕಂಟೋನ್ಮೆಂಟಲ್ಲಿ ಒಂದಷ್ಟು ಮರಗಳನ್ನ ಕಡಿಬೇಕು ಅಂತಿದ್ರು, ಅದನ್ನ ತಡೆದ್ರು. ಇಲ್ಲಿ ಒಳಗೆ ಇಲ್ಲಿ ಮೇಲ್ನೋಟಕ್ಕೆ ಒಂದು ರೀತಿನಲ್ಲಿ ತೋರಿಸ್ಕೊಂತಾರೆ, ಒಳಗೆ ಜನಗಳ ಮತನೂ ಬೇಕು, ಹಾಗೆ ರೈತರ ರಕ್ಷಣೆನೂ ಆಗಬೇಕು. ಈ ರೈತರ ರಕ್ಷಣೆ ಮಾಡೋ ಅಂಥವ್ರು ಯಾರು? ಈಗ ಅಲ್ಲಿ ಹುಲಿಗಳು ಬರುತ್ತೆ ಅಂತ ಹೇಳಿದಾಗ ನಮ್ಮ ವಲ್ಲೀಶ್ ಅವರು ಹೇಳಿದ್ರು, ಅದರ ಚಲನವಲನಗಳು ಸಫಾರಿನಲ್ಲಿ ಕಂಡು ಬಂದಿದೆ, ಅದ್ರ ಫೋಟೋ ಇದೆ ಅಂತೇಳಿ. ಅದ್ರ ಬಗ್ಗೆ ಗಮನ ಇಡಬೇಕಾದಂಥವ್ರು ಯಾರು? ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು. 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಾಚ್ ಗಾರ್ಡ್ಗಳಿಗೆ, ಅವ್ರು ಎಲ್ಲಿಂದ ಕೆಲಸ ಮಾಡ್ತಾರೆ? ಇದೇ ರೀತಿ ಇವತ್ತೇನು ಭದ್ರಾ ಅರಣ್ಯ, ಅಲ್ಲೂ ಕೂಡ ಹುಲಿ ಸಂರಕ್ಷಿತ ಅರಣ್ಯ ಇದೆ. ಅಲ್ಲಿ ಸುಮಾರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು, ಸಿಬ್ಬಂದಿಗಳು ಬಹಳಷ್ಟು ದಿನಗಳಿಂದ ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸಂಬಳಗಳು ಸಿಗ್ತಿಲ್ಲ ಅವ್ರಿಗೆ, ಅವ್ರನ್ನ ಪರ್ಮನೆಂಟು ಮಾಡ್ತಾ ಇಲ್ಲ, ಕೆಲಸದಿಂದನೂ ಬಿಡ್ತಿಲ್ಲ. ಈಗ ಕಾಡ್ಗಿಚ್ಚಾಯ್ತು ಅಂತ ಹೇಳಿದ್ರೆ ಆ ಕಾಡ್ಗಿಚ್ಚನ ಆರಿಸೋದಕ್ಕೆ ಬೇಕಾದಂತ ಸಲಕರಣೆಗಳಿಲ್ಲ. ಕೆಲವರು ಅದರಲ್ಲಿ ಸುಟ್ಟು ಗಾಯಗಳು ಮಾಡ್ಕೊಂಡಿದ್ದಾರೆ. ಈಗ ಈ ತರ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗೇನೋ ಕಳೆದ ವರ್ಷ ನೇರ ನೇಮಕಾತಿ ಮಾಡ್ಕೊಂಡು ನಾವೆಲ್ರಿಗೂ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಶ್ವರ್ ಖಂಡ್ರೆ ಅವರು ನೋಟಿಫಿಕೇಶನ್ ಮಾಡಿದ್ರು. ಮಾಡಿ 1 ವರ್ಷದ ಮೇಲೆ 6 ತಿಂಗಳಾಯ್ತು. ಎಷ್ಟು ಜನ ನೇಮಕ ಮಾಡಿದ್ದಾರೆ ಮಾಹಿತಿ ಇದೆಯಾ ಸರ್? ಇಲ್ಲೊಂದು ಜೀವ ವೈವಿಧ್ಯ ಅಂದ್ರೆ ಕಾಡು ವನ್ಯಜೀವಿಗಳ ಸಂರಕ್ಷಣೆಗೆ ಅಂತೇಳಿ ಒಂದು ಇದು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾರಿರ್ತಾರೆ ಆ ಕಮಿಟಿನಲ್ಲಿ ಸದಸ್ಯರುಗಳು? ಒಂದು 4 ಜನ ಹೆಸರಿಗೆ ಮಾತ್ರ ಯಾರು ಈ ಪರಿಸರ ಪ್ರೇಮಿಗಳು, ವನ್ಯಜೀವಿಗಳ ರಕ್ಷಕರು ಇವ್ರು ಇರ್ತಾರೆ. ಇನ್ನು ಮಿಕ್ಕಿದವರು ಮಂತ್ರಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು, ಶಾಸಕರುಗಳು ಇವ್ರು ಇರ್ತಾರೆ.